Hello students, I am Anita HT, HOD, Electronics and Communication Department, Government Polytechnic for Women, Bengaluru. I welcome you all for the second session of Unit 1 under the subject Advanced Communication. So, this concept is by the Learning Management System 2021, which is hosted by Department of Collegiate and Technical Education. So in the last session, we have discussed about microwave signals. So under the first unit, that is the first unit is microwave devices. Adರಲ್ಲಿ ನಾವು first what is microwave signals, advantages, disadvantages, frequency bands ಎಲ್ಲ ಓದಿದ್ವಿ. Now we'll move on to the second session. Before that, what is microwave signal? Can you recall? Microwave signal is having a frequency ranging from 1 to 100 gigahertz. So these microwave signals, we call it as EM waves. So now, how to transmit these microwave signals? Now microwave signals ಬಗ್ಗೆ ಓದಿದ್ವಿ. ಅದನ್ನು ಜನರೇಟ್ ಮಾಡಬೇಕು ಅಂತಂದರೆ we have to use high frequency oscillators. ಅದಕ್ಕೆ ಬೇರೆ ಡಿವೈಸ್, ಆರ್ಡಿನರಿ ಆಸಿಲೇಟರ್ಸ್ cannot be used. So therefore, once if you generate these microwave signals, ಅಂದರೆ gigahertz 1 to 100 gigahertz ರೇಂಜಲ್ಲಿ ನಾವು ಜನರೇಟ್ ಮಾಡಿದ ಮೇಲೆ how to transmit these microwave signals? That is the problem we come across. So ಆರ್ಡಿನರಿ ರೇಡಿಯೋ ಕಮ್ಯುನಿಕೇಶನ್, ಟಿ ವಿ ಕಮ್ಯುನಿಕೇಶನ್ ಎಲ್ಲ ಮಾಡಬೇಕಾದ್ರೆ ನಾವು we just use wires transmission lines ಅಂತ ಯೂಸ್ ಮಾಡ್ತೀವಿ ಅದನ್ನು. So wires can be used as a source, that is the one which conveys the signals from one point to another point. ಆದರೆ ಇಲ್ಲಿ all those transmission lines which we have used earlier cannot be used because at high frequencies we cannot use the transmission lines. That we will discuss in this unit. So which is the device which carries the microwave information signal? ಯಾವ ಡಿವೈಸ್ ಅದು ಕ್ಯಾರೀಸ್ ಮಾಡೋದು? ಟ್ರಾನ್ಸ್ಮಿಷನ್ ಲೈನ್ಸ್ ಯಾವುದು ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂದಮೇಲೆ which is the device? And that device is called as microwave devices, special microwave devices, and that is called as, sorry, we'll go to the first slide. ವೇವ್ ಗೈಡ್ಸ್. ಯಾವುದು ಮೈಕ್ರೋವೇವ್ ಸಿಗ್ನಲ್ಸ್ನ ಕ್ಯಾರಿ ಮಾಡೋದು? ದಟ್ ಈಸ್ ವೇವ್ ಗೈಡ್ಸ್. ವಾಟ್ ಈಸ್ ದಿಸ್ ವೇವ್ ಗೈಡ್? ವೇವ್ ಗೈಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿವೈಸ್ ವಿಚ್ ಗೈಡ್ಸ್ ದ ವೇವ್. ಯಾವ ವೇವ್ ಇಲ್ಲಿ? ಮೈಕ್ರೋವೇವ್. ಸೊ ಮೈಕ್ರೋವೇವ್ನ ಕ್ಯಾರಿ ಮಾಡೋ ಡಿವೈಸ್ಗೆ ವಿ ಕಾಲ್ ಇಟ್ ಆಸ್ ವೇವ್ ಗೈಡ್ಸ್. ಇಲ್ಲಿ ಯಾವ ಕೋಯಾಕ್ಸಿಯಲ್ ಕೇಬಲ್ ಯೂಸ್ ಮಾಡೋದಿಲ್ಲ, ಯಾವ ವೈರ್ಸ್ ಯೂಸ್ ಮಾಡೋದಿಲ್ಲ. ವಿ ಯೂಸ್ ವೇವ್ ಗೈಡ್ಸ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಮೈಕ್ರೋವೇವ್ signals. How to define this microwave signal? It's very simple. It's a hollow metallic tube of the uniform cross section for transmitting electromagnetic waves by successive reflections from the inner walls of the tube is called as a waveguide. ಅಂತಂದ್ರೆ ಏನು? waveguide is a hollow metallic tube. ಅಂದರೆ ಒಂದು ಮೆಟಾಲಿಕ್ ಟ್ಯೂಬ್ ಇರುತ್ತೆ, ಅದು ಹಾಲೋ ಇರುತ್ತೆ. ಆಫ್ ದ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್, ಒಂದೇ ಯೂನಿಫಾರ್ಮ್ ಆಗಿ ಅದರದ್ದು ಕ್ರಾಸ್ ಸೆಕ್ಷನ್ ಇರಬೇಕು. ನೆಕ್ಸ್ಟ್, ಫಾರ್ ಟ್ರಾನ್ಸ್ಮಿಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬೈ, ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಬೈ ಸಕ್ಸೆಸಿವ್ ರಿಫ್ಲೆಕ್ಷನ್ಸ್ ಫ್ರಮ್ ದಿ ಇನ್ನರ್ ವಾಲ್ಸ್ ಆಫ್ ದಿ ಟ್ಯೂಬ್ ಈಸ್ ಕಾಲ್ಡ್ ಆಸ್ ವೇವ್ ಗೈಡ್. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ವೇವ್ ಗೈಡ್? ಇಟ್ಸ್ ಎ ಹಾಲೋ ಮೆಟಾಲಿಕ್ ಟ್ಯೂಬ್. ಅಂದರೆ ಹಾಲೋ ಇರೋ ಮೆಟಾಲಿಕ್ ಟ್ಯೂಬ್ ಇರುತ್ತೆ ವಿಚ್ ಇಸ್ ಆಫ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಅದರೊಳಗೆ ಹೇಗೆ ವೇವ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ? ದಟ್ ಈಸ್ ಬೈ ಸಕ್ಸೆಸಿವ್ ರಿಫ್ಲೆಕ್ಷನ್ಸ್ ಫ್ರಮ್ ದಿ ಇನ್ನರ್ ವಾಲ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ವಾಟರ್ ಪೈಪ್ ಯೂಸ್ ಮಾಡಿರ್ತೀರಾ, ಅದರೊಳಗಡೆ ವಾಟರ್ ಕಳಿಸಿದ ತಕ್ಷಣ ಸ್ಟ್ರೈಟಾಗಿ ಹೋಗ್ಬಿಡುತ್ತೆ. ಅನ್ಲೆಸ್ ಅಂಟಿಲ್ ಪೈಪ್ಗೆ ಏನಾದರೂ ಹೋಲ್ಸ್ ಇದ್ದರೆ ಅದರಿಂದ ಲೀಕೇಜ್ ಆಗುತ್ತೆ ಅಷ್ಟೇ ಹೊರತು ಇಟ್ ವಿಲ್ ಫ್ಲೋ ಇನ್ ದ ಸ್ಟ್ರೈಟ್. ಬಟ್ ಇನ್ ಕೇಸ್ ಆಫ್ ವೇವ್ ಗೈಡ್ಸ್, ಇಫ್ ವಿ ಇಂಜೆಕ್ಟ್ ದ ಮೈಕ್ರೋವೇವ್ ಸಿಗ್ನಲ್ ಇನ್ಸೈಡ್ ದ ವೇವ್ ಗೈಡ್, ಇಟ್ ಟ್ರಾವೆಲ್ಸ್ ಬೈ ಸಕ್ಸೆಸಿವ್ ರಿಫ್ಲೆಕ್ಷನ್ಸ್ ಫ್ರಮ್ ದಿ ಇನ್ನರ್ ವಾಲ್ಸ್. ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್,
ನಾವು ಏನು ಅನ್ಕೋಬಹುದು, ಅಸ್ಯೂಮ್ ಮಾಡ್ಕೋಬಹುದು ಅಂತಂದ್ರೆ ಸಿಗ್ನಲ್ಸ್ನ ಒಳಗಡೆ ವೇವ್ ಗೈಡ್ಸ್ ಬಿಟ್ಟ ತಕ್ಷಣ ಅದೇನು ಮಾಡುತ್ತೆ, ವಾಲಿಂದ ಈಚೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಆದರೆ ವಾಲಿಂದ ಆಚೆ ಬರೋಕ್ಕಾಗದೆ ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಿಂಗೆ ಪೈಪ್ ಹೋಗ್ತಾ ಇದ್ರೆ ಎಂಟ್ರಿ ಬಂದ ತಕ್ಷಣ ಆಚೆ ಹೋಗಕ್ಕೆ ಹೋಗುತ್ತೆ. ಇದು ಪೈಪ್ ಅನ್ಕೊಳ್ಳಿ, ಇದಿಷ್ಟು ಪೈಪ್ ಅನ್ಕೊಳ್ಳಿ, ಆಚೆ ಹೋಗಕ್ಕೆ ಹೋಗುತ್ತೆ, ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದ ತಕ್ಷಣ ಈ ಎಂಡಿಗೆ ಬಂದು ಹೊಡಿಯುತ್ತೆ, ಮತ್ತೆ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಈ ಎಂಡ್. ಸೊ ಸಕ್ಸಸಿವ್ ರಿಫ್ಲೆಕ್ಷನ್ಸ್ ಹೀಗೆ ಹೋಗ್ತಾ ಹೋಗುತ್ತೆ, ಹೋಗಿ it will pass through it. So that is the definition of waveguide. Next, microwaves propagate through microwave circuits, components, devices which act as a part of microwave transmission lines, broadly called as waveguides. ಅಂದ್ರೆ ಮೈಕ್ರೋವೇವ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂತಂದ್ರೆ ವೇವ್ ಗೈಡ್ಸ್. ಇಲ್ಲಿ ಸ್ಪೆಷಲ್ ಮೈಕ್ರೋವೇವ್ ಸರ್ಕ್ಯೂಟ್ಸ್ ಯೂಸ್ ಮಾಡ್ತೀವಿ. ಕಾಂಪೊನೆಂಟ್ಸು, ಡಿವೈಸಸ್ಸು ಎಲ್ಲನೂ ಅಂದರೆ ಒಂದು ಮೈಕ್ರೋವೇವ್ ಸಿಗ್ನಲ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅಂತಂದರೆ ವಾಟ್ ಆರ್ ಆಲ್ ದ ಮೈಕ್ರೋವೇವ್ ಸರ್ಕ್ಯೂಟ್ಸ್, ಕಾಂಪೊನೆಂಟ್ಸ್, ಡಿವೈಸ್ ಮಾಡ್ತಿರೋ ಅವೆಲ್ಲನೂ ನಾವು ಬ್ರಾಡ್ಲಿ ವಿ ಕಾಲ್ ಇಟ್ ಆಸ್ ವೇವ್ ಗೈಡ್ಸ್. ಅಂದರೆ ವೇವ್ ಗೈಡ್ಸ್ ಇಸ್ ದ ಒನ್ ವಿಚ್ ಕ್ಯಾರೀಸ್ ಮೈಕ್ರೋವೇವ್ ಸಿಗ್ನಲ್. ಸೊ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೇವ್ ಗೈಡ್ ಇಸ್ ಜನರಲಿ ಪ್ರಿಫರ್ಡ್ ಇನ್ ಮೈಕ್ರೋವೇವ್ ಕಮ್ಯುನಿಕೇಶನ್. ಸೊ ಮೈಕ್ರೋವೇವ್ ಕಮ್ಯುನಿಕೇಶನ್ಲಿ ವೇವ್ ಗೈಡ್ ಬಿಟ್ಟು ಬೇರೆ ಯಾವ ವೈರ್ಸ್ನು ನಾವು ಯೂಸ್ ಮಾಡೋಕೆ, ಟ್ರಾನ್ಸ್ಮಿಷನ್ ವೈರ್ಸ್ನ, ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ವೇವ್ ಗೈಡ್. ಹೇಗಿರುತ್ತೆ, ನಾನೇನು ಹೇಳಿದೆ, ವೇವ್ ಗೈಡ್ಸ್ ಇಸ್ ಎ ಹಾಲೋ ಮೆಟಾಲಿಕ್ ಟ್ಯೂಬ್. ಹಾಲೋ ನೋಡಿ, ಇದು ಮೆಟಾಲಿಕ್ ಟ್ಯೂಬು, ಇದು ಮೆಟಾಲಿಕ್ ಟ್ಯೂಬು, ಇಟ್ಸ್ ಅ ಹಾಲೋ. ನೋಡಿ ಇಲ್ಲಿ ಹೋಲ್ ಇದೆ, ಇಲ್ಲೂ ಅಷ್ಟೇ ಹೋಲ್ ಇದೆ, ನೋಡಿ ನೀಟಾಗಿ ಗೊತ್ತಾಗುತ್ತೆ, ಇಲ್ಲೂ ಹೋಲ್ ಇದೆ. ಇದು ಸರ್ಕ್ಯುಲರ್, ಎರಡು ಥರ ಶೇಪ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಡಿಷನಲ್ ಶೇಪ್ಸ್ ಇರುತ್ತೆ, ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಇದು ಸರ್ಕ್ಯುಲರ್ ವೇವ್ ಗೈಡು, ಇದು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡು. ಸೊ ನೋಡಿ ಇಲ್ಲಿ ಇದು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡು, ಇದು ಹಾಲೋ. ಇದರೊಳಗಿಂದ ಸಿಗ್ನಲ್ ಇಂಜೆಕ್ಟ್ ಮಾಡಿದ್ರೆ ಈ ಕಡೆಯಿಂದ ಆಚೆ ಬರುತ್ತೆ. ಇದು ಸರ್ಕ್ಯುಲರ್ ವೇವ್ ಗೈಡು, ಇಲ್ಲೂ ನೋಡಿ ಹಾಲೋ ಇದೆ. ಸೊ ಎರಡು ಎಕ್ಸಾಂಪಲ್ ಫೋಟೋಸ್ ಇಲ್ಲಿದೆ. ನೆಕ್ಸ್ಟ್ ನೋಡಿ, ಎಗೇನ್ ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್, ಸರ್ಕ್ಯುಲರ್ ವೇವ್ ಗೈಡ್. ಸೊ ಇಲ್ಲೇನು ಮಾಡ್ತೀವಿ ನೋಡಿ, ಇಲ್ಲಿ ಎರಡು ಮೋಡ್ ಅಂತ ಬರ್ತಿದ್ದೀವಿ, ಟಿ ಇ ಮೋಡ್ ಅಂಡ್ ಟಿ ಎಮ್ ಮೋಡ್. ವಾಟ್ ಇಸ್ ದಿಸ್ ಟಿ ಇ ಮೋಡ್? ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್. ಟಿ ಎಮ್ ಅಂದರೆ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಮೋಡ್. ನಾನು ಆವಾಗಲೇ ಹೇಳಿದೆ, ಇಲ್ಲಿ ನಾವು ಸರ್ಕ್ಯೂಟ್ ಥಿಯರಿ ಯೂಸ್ ಮಾಡೋದಿಲ್ಲ. ಸರ್ಕ್ಯೂಟ್ ಥಿಯರಿ ಅಂತಂದರೆ ಇಲ್ಲಿ ಆರು ಎಲ್ಲು ಸಿ ಏನೂ ಇರೋದಿಲ್ಲ ಮೈಕ್ರೋವೇವ್ ಸಿಗ್ನಲಲ್ಲಿ, ಯಾಕೆಂದರೆ ಇಟ್ಸ್ ಎ ಜನರೇಟರೇ ಬೇರೆ ಡಿವೈಸು. ಸೊ ಇಲ್ಲಿ ಫೀಲ್ಡ್ ಥಿಯರಿ ಇರುತ್ತೆ. ಏನಕ್ಕೆ ಫೀಲ್ಡ್ ಥಿಯರಿ ಅಂತ ಹೇಳ್ತೀವಿ ಅಂತಂದರೆ, ಆಲ್ ರೇಡಿಯೋ ವೇವ್ಸ್, ಹೈಯರ್ ಫ್ರೀಕ್ವೆನ್ಸೀಸ್, ದೇ ಆರ್ ಆಲ್ ಟೋಲ್ಡ್ ಯು ಮೈಕ್ರೋವೇವ್ ಸಿಗ್ನಲ್ಸ್. ಸೊ ಈ ಮೈಕ್ರೋವೇವ್ ಸಿಗ್ನಲ್ಸ್ ದೇ ಆರ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಫಸ್ಟ್ ಸೆಷನಲ್ಲಿ ಹೇಳಿದೆ, ದೇ ಆರ್ ಆಲ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಇ ಎಮ್ ವೇವ್ಸ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಂದರೆ ಇಟ್ ವಿಲ್ ಹ್ಯಾವ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ವೇವ್ ಗೈಡಲ್ಲಿ ನಾವು ಮೈಕ್ರೋವೇವ್ ಸಿಗ್ನಲ್ ಕಳಿಸಿದಾಗ, ದಟ್ ಮೈಕ್ರೋವೇವ್ ಸಿಗ್ನಲ್ಸ್ ಆರ್ ಆಲ್ವೇಸ್ ಇ ಎಮ್ ವೇವ್ಸ್ ವೇರ್ ಇಟ್ ಹ್ಯಾಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ನಮಗೆಲ್ಲ ಗೊತ್ತೇ ಇದೆ, ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆರಿ ಮಚ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಯಾವಾಗಲೂ ಅಷ್ಟೇ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಫೇಸ್ ಡಿಫರೆನ್ಸು 90 ಡಿಗ್ರಿ. ಒಂದು ಹಾರಿಜೆಂಟಲ್ ಇದ್ದರೆ ಒಂದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಅಂದರೆ 90 ಡಿಗ್ರಿ ಫೇಸ್ ಶಿಫ್ಟ್ ಇರುತ್ತೆ. ನೋಡಿ ಇಲ್ಲಿ ಇದು ಬ್ರೌನ್ ಕಲರ್ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಇದೆ ಅಂದರೆ ನೋಡಿ, ಇಟ್ ಈಸ್ ಫಾಲೋಯಿಂಗ್ ದ ಪಾತ್ ಆಫ್ ದಿ ವೇವ್ ಗೈಡ್. ನೋಡಿ ಹೆಂಗೆ ಪಾತ್ ಹಿಂಗೆ ಹೋಗ್ತಾ ಇದೆಯೋ ಅದೇ ಪಾತ್ನ ಫಾಲೋ ಮಾಡ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತಾ ಇದೆ, ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಿಂತಿದೆ, ನೋಡಿ ಫ್ಲೋ ಆಗ್ತಾ ಇದೆ. ಸೊ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್ ಅಂತಂದರೆ, ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್, ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ perpendicular to the direction of propagation. Therefore, that mode is called as TE mode. ಇನ್ನೊಂದು TM mode. TM mode ಅಂತಂದ್ರೆ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಮೋಡ್. ಟ್ರಾನ್ಸ್ವರ್ಸ್ ಅಂದ್ರೆ ಏನು, ಪರ್ಪೆಂಡಿಕ್ಯುಲರ್ ಅಂತ, ಟ್ರಾನ್ಸ್ವರ್ಸ್ ಲೈನ್ಸ್. ಇಲ್ಲಿ ಯಾವ್ದು ನೋಡಿ, ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಲ್ಲಿ ಯಾವ್ದಿದೆ, ಎಲೆಕ್ಟ್ರಿಕ್ ಫೀಲ್ಡ್, ಬ್ಲೂ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಲ್ಲಿ ಇದೆ, ಅದಕ್ಕೆ ಟ್ರಾನ್ಸ್ವರ್ಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ನೋಡಿ ಬ್ರೌನ್. ಸೊ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ perpendicular to the direction of propagation, then it is called as transverse magnetic mode. So ಎರಡು ಮೋಡ್ ಅಲ್ಲಿ ನಾವು ಇದನ್ನ ಆಪರೇಟ್ ಮಾಡ್ತೀವಿ, ಮ್ಯಾಗ್ನೆಟಿಕ್, ದಟ್ ಇಸ್ ವೇವ್ ಗೈಡ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇವ್ ಗೈಡ್ಸ್ ಆರ್, ಫಸ್ಟ್ ಪಾಯಿಂಟ್, ದ ಟ್ಯೂಬ್ ವಾಲ್ ಪ್ರೊವೈಡ್ಸ್ ಡಿಸ್ಟ್ರಿಬ್ಯೂಟೆಡ್ ಇಂಡಕ್ಟೆನ್ಸ್. ಇನ್ನೊಂದು, ಎಂಪ್ಟಿ ಸ್ಪೇಸ್ ಬಿಟ್ವೀನ್ ದ ಟ್ಯೂಬ್ ವಾಲ್ಸ್ ಪ್ರೊವೈಡ್ ಡಿಸ್ಟ್ರಿಬ್ಯೂಟೆಡ್ ಕೆಪಾಸಿಟೆನ್ಸ್.
ನಿಮಗೆ ಗೊತ್ತೇ ಇದೆ ಕೆಪಾಸಿಟಿ, 2 ಪ್ಯಾರಲ್ ಪ್ಲೇಟ್ ಮಧ್ಯ ಒಂದು ಡೈಎಲೆಕ್ಟ್ರಿಕ್ ಇದ್ರೆ ಇಟ್ ಆಕ್ಟ್ಸ್ ಎಸ್ ಎ ಕೆಪಾಸಿಟೆನ್ಸ್ ಅಂತ. ಸೊ ವಾಲ್ ಇಟ್ ಸೆಲ್ಫ್ ಆಕ್ಟ್ ಎಸ್ ಎ 2 ಪ್ಯಾರಲ್ ಪ್ಲೇಟ್ಸ್, ಮಧ್ಯದಲ್ಲಿರೋ ಸ್ಪೇಸ್, ಎಂಟಿ ಸ್ಪೇಸ್ ವಿಲ್ ಆಕ್ಟ್ ಎಸ್ ಎ ಡೈಎಲೆಕ್ಟ್ರಿಕ್. ಸೊ ದಟ್ ಆಕ್ಟ್ಸ್ ಎಸ್ ಎ ಡಿಸ್ಟ್ರಿಬ್ಯೂಟೆಡ್ ಕೆಪಾಸಿಟೆನ್ಸ್. ಈ ಒಂದು ಡಿಸ್ಟ್ರಿಬ್ಯೂಟೆಡ್ ಇಂಡಕ್ಟೆನ್ಸ್ ಇರುತ್ತೆ, ಇ ಎಂ ವೇವ್ಸ್ ಇರೋದ್ರಿಂದ ಇನ್ನೊಂದು ಡಿಸ್ಟ್ರಿಬ್ಯೂಟೆಡ್ ಕೆಪಾಸಿಟೆನ್ಸ್. ಅಂಡ್ ದೀಸ್ ವೇವ್ ಗೈಡ್ಸ್ ಆರ್ bulky, heavy, and naturally it is expensive. Advantages ಏನು? What are all the advantages of waveguide? Waveguides are easy to manufacture. Hollow metallic tube ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಈಸಿ. ಸೊ ಏನು ಅಂತಂದರೆ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಆ ಮೆಟಲ್ ವ್ಯಾಲ್ಯೂ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಈಸಿ. ದೀಸ್ ವೇವ್ಗೈಡ್ಸ್ ಕ್ಯಾನ್ ಹ್ಯಾಂಡಲ್ ವೆರಿ ಲಾರ್ಜ್ ಪವರ್. ನಿಮಗೆ ಗೊತ್ತೇ ಇದೆ, ನಾವು ಅರ್ತ್ ಸ್ಟೇಷನಿಂದ ಸ್ಯಾಟಲೈಟ್ಗೆ ಸಿಗ್ನಲ್ಸ್ ಕಳಿಸಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಟ್ರಾವೆಲ್ ಸಮ್ ಅರೌಂಡ್ 36,000 of ಕಿಲೋಮೀಟರ್. ಅಷ್ಟು ಹೋಗ್ಬೇಕು ಅಂತಂದರೆ ಪವರ್ ಜಾಸ್ತಿ ಬೇಕೇ ಬೇಕು. ಇಲ್ಲಿಂದ ಅಲ್ಲಿ ಕಳಿಸ್ಬೇಕು, ಹೈ ಪವರ್ ಸಿಗ್ನಲ್ ಹೋಗ್ಬೇಕು, ಆಗಿದ್ರೆ ಮಾತ್ರ ಅದು ರೀಚ್ ಆಗುತ್ತೆ. ಸೊ ದೀಸ್ ವೇವ್ ಗೈಡ್ಸ್ ಶುಡ್ ಹ್ಯಾಂಡಲ್ ದ ವೆರಿ ಯಾಕೆಂದರೆ ಮೈಕ್ರೋವೇವ್ ಸಿಗ್ನಲ್ ನಾವು ಟ್ರಾನ್ಸ್ಮಿಟ್ ಮಾಡೋ ಪವರ್ ಜಾಸ್ತಿ ಇರೋದ್ರಿಂದ ನಾವು ಟ್ರಾನ್ಸ್ಮಿಟ್ ಮಾಡೋವಾಗ ಆ್ಯಂಟೆನಾ ಕಳಿಸೋವಾಗ ನಾವು ವೇವ್ ಗೈಡ್ಸ್ ಯೂಸ್ ಮಾಡ್ತೀವಿ ಟ್ರಾನ್ಸ್ಮಿಟರಿಂದ ಆ್ಯಂಟೆನಾಗೆ. ಆವಾಗ ದೋಸ್ waveguides should withstand the large power of the microwave signals. ಇನ್ನೊಂದು ಅಡ್ವಾಂಟೇಜ್ ಅಂದರೆ ವೆರಿ ಇಂಪಾರ್ಟೆಂಟ್, ಪವರ್ ಲಾಸ್ ಇಸ್ ವೆರಿ ನೆಗ್ಲಿಜಿಬಲ್ ಇನ್ ವೇವ್ಗೈಡ್ಸ್. ಪವರ್ ಲಾಸೇ ಇರೋದಿಲ್ಲ, ಕಮ್ಮಿ ಇರುತ್ತೆ, ವೆರಿ ಲೋ. ದಟ್ ಈಸ್ ವೆರಿ ಲೋ ಲಾಸು, ಬಟ್ ದಟ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಮೈಕ್ರೋವೇವ್ ಎನರ್ಜಿ ವೆನ್ ಟ್ರಾವೆಲ್ಸ್ ಥ್ರೂ ಎ ವೇವ್ಗೈಡ್ ಎಕ್ಸ್ಪೀರಿಯನ್ಸಸ್ ಲೋಯರ್ ಲಾಸಸ್ ದ್ಯಾನ್ ಕೋಯಾಕ್ಸಿಯಲ್. ನಾವು ಇಲ್ಲೇ ಬಂದ್ಬಿಟ್ವಿ ಫಸ್ಟು ಅಂತಂದರೆ ಏನು, ಪವರ್ ಲಾಸು ನೆಗ್ಲಿಜಿಬಲ್ ವೆರಿ ಲೋ ಅಂತ ನಾವು ಕಂಪೇರ್ ಮಾಡ್ಕೋಬೋದು. ಇವಾಗ ಕೋಯಾಕ್ಸಿಯಲ್ ಕೇಬಲ್ಗೂ ನಮ್ಮ ವೇವ್ ಗೈಡ್ಗೂ ಏನು ಲಾಸ್ ಇರುತ್ತೆ ಅಂತ ಕಂಪೇರ್ ಮಾಡಿದ್ರೆ, ಕೋಯಾಕ್ಸಿಯಲ್ ಕೇಬಲಲ್ಲಿ ನಾವು ಏನು ಲಾಸ್ ಅಕ್ಕರ್ ಮಾಡ್ತಾ ಇದ್ವೋ ಅದಕ್ಕಿಂತ ನೆಗ್ಲಿಜಿಬಲ್ ಆಗಿ ನಾವು ವೇವ್ ಗೈಡಲ್ಲಿ ಇರುತ್ತೆ. ಸೊ ದಟ್ ಈಸ್ ಎಕ್ಸ್ಪೀರಿಯನ್ಸ್, ವೇವ್ ಗೈಡ್ ಎಕ್ಸ್ಪೀರಿಯನ್ಸಸ್ ಲೋಯರ್ ಲಾಸಸ್ ದ್ಯಾನ್ ಕೋಯಾಕ್ಸಿಯಲ್ ಕೇಬಲ್. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್. ನೋಡಿ, ಹೀಗಿತ್ತು 1938 ಒಂದು ವೇವ್ ಗೈಡ್ಸ್ನ ರೆಡಿ ಮಾಡಿದ್ರು, ಅದನ್ನು ಎಕ್ಸಿಬಿಟ್ಟು ಮಾಡಿದ್ರು ಒಂದು ಎಕ್ಸಿಬಿಷನಲ್ಲಿ. ಸೊ ದಿಸ್ ಇಸ್ ದ ವೇವ್ ಗೈಡ್. ಇಲ್ಲಿಂದ ಟ್ರಾನ್ಸ್ಮಿಟ್ ಮಾಡಿ ಇಲ್ಲಿಂದ ರಿಸೀವ್ ಮಾಡಿದ್ರು. ಸೊ ದಟ್ ಈಸ್ ದ ಫಸ್ಟ್ ವೇವ್ ಗೈಡ್ ದೇ ಹ್ಯಾವ್ ಇನ್ವೆಂಟೆಡ್. ಇಲ್ಲೂ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ ಗೈಡ್ಸ್ ಹೇಗಿದೆ, ಬೆಂಡಿಂಗ್ ಇದೆ. ಇಲ್ಲಿ ನಿಮಗೆ ಗೊತ್ತು, ವಾಟರ್ ಪೈಪ್, ನೀವು ಮೇನ್ ರೋಡಿಂದ ವಾಟರ್ ಪೈಪ್ ಬಂದಿದ್ರೆ ನಿಮ್ಮ ಮನೆಗಳಿಗೆ ಕ್ರಾಸ್ ತಗೋಬೇಕು, ಆವಾಗ ಕ್ರಾಸ್ ಸೆಕ್ಷನ್ಸ್ ಇರುತ್ತಲ್ವಾ. ಸೊ ಅದೇ ಥರ ಇಲ್ಲೂ ಅಷ್ಟೇ ವೇವ್ ಗೈಡ್ಸ್ ಬೆಂಡಿಂಗ್ ಬಂತು ಅಂದರೆ ಮೂವ್ ಮಾಡುವಾಗ. ಸೊ ದೀಸ್ ಆರ್ ಆಲ್ ದ ಶೇಪ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ವೇವ್ ಗೈಡ್ಸ್. ಎಷ್ಟು ಥರ ಟೈಪ್ ಇದೆ? ರೆಕ್ಟ್ಯಾಂಗ್ಯುಲರ್, ನಾವು ಫಿಗರಲ್ಲಿ ಪ್ರೀವಿಯಸ್ ನೋಡಿದ್ವಿ, ರೆಕ್ಟ್ಯಾಂಗ್ಯುಲರು ಸರ್ಕ್ಯುಲರ್ ಎರಡು. ಇಲ್ಲಿ ನೋಡಿ, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್, ಸರ್ಕ್ಯುಲರ್ ವೇವ್ ಗೈಡ್. ನೋಡಿ, ಇದು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್, ಹೇಗೆ ಶೇಪ್ ಇದೆ, ರೆಕ್ಟ್ಯಾಂಗಲ್ ಶೇಪು. ದಿಸ್ ಇಸ್ ಸರ್ಕ್ಯುಲರ್ ವೇವ್ ಗೈಡ್. ಥರ್ಡ್ ಒನ್ ಎಲಿಪ್ಟಿಕಲ್ ವೇವ್ ಗೈಡ್. ನೆಕ್ಸ್ಟ್ ಫೋರ್ತ್ ಒನ್ ಸಿಂಗಲ್ ರಿಡ್ಜ್. ಈ ಶೇಪ್ ಇರುತ್ತಲ್ಲ, ಇದನ್ನ ರಿಡ್ಜ್ ಅಂತ ಹೇಳ್ತೀವಿ, ಸಿಂಗಲ್ ರಿಡ್ಜ್ ವೇವ್ ಗೈಡ್. ಡಬಲ್ ರಿಡ್ಜ್, ಎರಡು ಕಡೆನೂ ಆ ಶೇಪ್ ಇದ್ರೆ ಡಬಲ್ ರಿಡ್ಜ್ ವೇವ್ ಗೈಡ್. ಸೊ 5 types of ವೇವ್ ಗೈಡ್ಸ್ ವಿ ವಿಲ್ ಹ್ಯಾವ್. ಅಪ್ಲಿಕೇಶನ್ಸ್ ಆಫ್ ವೇವ್ ಗೈಡ್. ಏನು ಅಪ್ಲಿಕೇಶನ್ಸು ನಿಮ್ಗೆ ಗೊತ್ತಿರ್ಬೋದು. ಬಿಫೋರ್ ಗೋಯಿಂಗ್ ಟು ದ ರಡಾರ್, ಸ್ಯಾಟಲೈಟ್, ಅದರ ಅಪ್ಲಿಕೇಶನ್ ಬಂದು ನಿಮಗೆ ಗೊತ್ತಿರೋಂಥ ಫಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲೆಲ್ಲ ಮೈಕ್ರೋವೇವ್ ಓವನ್ ಇರುತ್ತೆ, ಅದನ್ನ ನೋಡಿದ್ದೀರಾ. ನೀವು ಫುಡ್ಡನ್ನ ಓವನ್ ಡೋರ್ ಓಪನ್ ಮಾಡ್ತೀರಾ, ಅಲ್ಲೊಂದು ಚೇಂಬರ್ ಇರುತ್ತೆ, ಅಲ್ಲಿ ಫುಡ್ ಇಡ್ತೀರಾ, ಬೌಲಲ್ಲಿ ಕುಕ್ ಮಾಡ್ತೀರಾ, ಇಲ್ಲ ರೀಹೀಟ್ ಮಾಡ್ತೀರಾ. ಅಂದರೆ ಏನು, ಆ ಚೇಂಬರ್ ಒಳಗಡೆ ಮೈಕ್ರೋವೇವ್ ಸಿಗ್ನಲ್ ಬರಬೇಕು ಫುಡ್ನ ಕುಕ್ ಮಾಡೋಕ್ಕೆ. ಸೊ ಮೈಕ್ರೋವೇವ್ ಸಿಗ್ನಲ್ ಎಲ್ಲಿ ಜನ್ರೇಟ್ ಮಾಡಿ, ನೀವು ಓವನ್ನೇ ಜನ್ರೇಟ್ ಮಾಡಬೇಕು. ಸೊ ಜನ್ರೇಟ್ ಮಾಡೋದಕ್ಕೆ ಓವನ್ ಒಳಗಡೆ ಒಂದು ಮ್ಯಾಗ್ನೆಟ್ರಾನ್ ಇಟ್ಟಿರ್ತಾರೆ. ಮ್ಯಾಗ್ನೆಟ್ರಾನ್ ಈಸ್ ಎನ್ ಆಸಿಲೇಟರ್ ವಿಚ್ ಸಿಗ್ನಲ್ ಜನರೇಟರ್ ವೇರ್ ದ ಸಿಗ್ನಲ್ ಫ್ರೀಕ್ವೆನ್ಸಿ ಈಸ್ ಮೈಕ್ರೋವೇವ್. ಸೊ ನಾವು ಆರ್ಡಿನರಿ ಆಸಿಲೇಟರ್ಸ್ ಯೂಸ್ ಮಾಡಲ್ಲ ನಾವು ಇದರಲ್ಲಿ, ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್ ಟು ಜನರೇಟ್ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ವಿತ್ ಸಮ್ ಕ್ರಿಸ್ಟಲ್ ಆಸಿಲೇಟರ್ ಆಗಲಿ, ಹಾರ್ಟ್ಲಿ ಕಾಲ್ಪಿಟ್ಸ್ ಆಗೋದಿಲ್ಲ. ಸೊ ನಾವು ಒಂದು ಡಿವೈಸ್ ಯೂಸ್ ಮಾಡ್ತೀವಿ, ದಟ್ ಇಸ್ ಮ್ಯಾಗ್ನೆಟ್ರಾನ್ ವಿಚ್ ಜನರೇಟ್ಸ್ ಮೈಕ್ರೋವೇವ್ ಸಿಗ್ನಲ್. ಸೊ ಇದನ್ನೊಂದು ಮ್ಯಾಗ್ನೆಟ್ರಾನ್ ಓವನ್ ಒಳಗಡೆ ಇಟ್ಟಿರ್ತೀವಿ, ಇದು ಜನರೇಟ್ ಮಾಡುತ್ತೆ. ಈ ಜನರೇಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಅದು ಕುಕಿಂಗ್ ಚೇಂಬರ್ಗೆ ಬರಬೇಕು. ನೋಡಿ, ಇಲ್ಲಿ ಕುಕಿಂಗ್ ಚೇಂಬರು ಮ್ಯಾಗ್ನೆಟ್ರಾನ್. ಮ್ಯಾಗ್ನೆಟ್ರಾನ್ ಇಂದ ಕುಕಿಂಗ್ ಚೇಂಬರ್ಗೆ ಕನ್ವೆ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ವೇವ್ ಗೈಡ್. ಸೊ ಸುಮ್ಮನೆ ಮ್ಯಾಗ್ನೆಟ್ರಾನ್ ಜನ್ ಮಾಡಿದ ತಕ್ಷಣ ಬಿಟ್ಟುಬಿಟ್ರೆ ಅದು ಡಿಸ್ಪರ್ಸ್ ಆಗೋಗುತ್ತೆ. ಸೊ ಫ್ರಮ್ ದ ಮ್ಯಾಗ್ನೆಟ್ರಾನ್ ಇಟ್ ಹ್ಯಾಸ್ ಟು ರೀಚ್ ದ ಚೇಂಬರ್. ಅಲ್ಲಿಗೆ ಬಿಟ್ವೀನ್ ದೀಸ್ ಟು ವಿ ಯೂಸ್ ದ ವೇವ್ ಗೈಡ್. ಅದು ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ರಡಾರ್, ಸ್ಯಾಟಲೈಟ್ ಎಲ್ಲ
ಇವಾಗ ರಡಾರ್ ತಗೊಳ್ಳೋಣ ಎಕ್ಸಾಂಪಲ್. ರಡಾರ್ ಅರ್ತ್ ಸ್ಟೇಷನ್ ಇರುತ್ತೆ, ಅಲ್ಲಿ ಅರ್ತ್ ಸ್ಟೇಷನ್ ಅಲ್ಲಿ ಆಂಟೆನಾ ಇರುತ್ತೆ. ದಟ್ ಆಂಟೆನಾ ಈಸ್ ಯೂಸ್ಡ್ ಫಾರ್ ಬೋತ್ ಟ್ರಾನ್ಸ್ಮಿಷನ್ ಅಂಡ್ ರಿಸೆಪ್ಷನ್. ರಡಾರ್ಸ್ ಅಂದ್ರೆ ಆಂಟೆನಾ ಇಂದ ಸಿಗ್ನಲ್ಸ್ ಹೋಗುತ್ತೆ, ಯಾವ್ದಾದ್ರು ಆಬ್ಜೆಕ್ಟ್ ಅಬ್ಸ್ಟೆಕಲ್ ಇದ್ರೆ ಹಿಟ್ ಮಾಡುತ್ತೆ, ಅಲ್ಲಿಂದ ವಾಪಸ್ ಸಿಗ್ನಲ್ ಬರುತ್ತೆ. ಸೊ ಟ್ರಾನ್ಸ್ಮಿಟರ್ ಟ್ರಾನ್ಸ್ಮಿಟ್ಸ್ ದ ರಿಸೀವ್ ಸಿಗ್ನಲ್ ಅಂಡ್ ದ ಸೇಮ್ ಆಂಟೆನಾ ರಿಸೀವ್ಸ್. ಸೊ ನಮ್ಮ ಅರ್ತ್ ಸ್ಟೇಷನ್ ಅಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಎರಡೂ ಇರುತ್ತೆ ರಡಾರ್ ಸ್ಟೇಷನ್ ಅಲ್ಲಿ. ಸೊ ಟ್ರಾನ್ಸ್ಮಿಟರ್ ಪಾಯಿಂಟ್ ಇಂದ ಜನರೇಟ್ ಮಾಡಿರೋ ಮೈಕ್ರೋವೇವ್ ಸಿಗ್ನಲ್ ಇಟ್ ಹ್ಯಾಸ್ ಟು ರೀಚ್ ದ ಆಂಟೆನಾ. ಸೊ ಟ್ರಾನ್ಸ್ಮಿಟರ್ ಟು ಆಂಟೆನಾ ಹೋಗ್ಬೇಕು ಅಂತಂದ್ರೆ ದೆನ್ ವಿ ಹ್ಯಾವ್ ಟು ಯೂಸ್ ದ ವೇವ್ ಗೈಡ್. ಎಗೇನ್ ಅದೇ ಮೈಕ್ರೋವೇವ್ ಸಿಗ್ನಲ್ಲು ಯಾವ್ದಾದ್ರು ಆಬ್ಜೆಕ್ಟ್ ನ ಹಿಟ್ ಮಾಡಿ ವೆನ್ ಇಟ್ ಕಮ್ಸ್ ಬ್ಯಾಕ್ ಎಕೋ ಸಿಗ್ನಲ್ ಬಂದಾಗ ದಟ್ ಆಂಟೆನಾ ವಿಲ್ ರಿಸೀವ್ ದಟ್ ಎಕೋ ರಡಾರ್ ಸಿಗ್ನಲ್ಸ್ ಅಂಡ್ ಕನ್ವೆ ಇಟ್ ಟು ದ ರಿಸೀವರ್. ಸೊ ರಿಸೀವರ್ ಕನ್ವೆ ಮಾಡಿದಾಗ ಏನಾಗುತ್ತೆ, ಫ್ರಮ್ ದ ಆಂಟೆನಾ ಟು ರಿಸೀವರ್ ಎಗೇನ್ ವಿ ಹ್ಯಾವ್ ಟು ಯೂಸ್ ದ ವೇವ್ ಗೈಡ್. ಅಂದ್ರೆ ನಾವು ಎಲ್ಲಿ ಮೈಕ್ರೋವೇವ್ ಸಿಗ್ನಲ್ಸ್ ನ ಕನ್ವೆ ಮಾಡಬೇಕು, ಅಲ್ಲಿ ಟ್ರಾನ್ಸ್ಮಿಟ್ ಮಾಡಬೇಕು, ಮೂವ್ ಆಗಬೇಕು, ಫ್ಲೋ ಆಗಬೇಕು, ಆವಾಗ ವೇವ್ ಗೈಡ್ ನ ಯೂಸ್ ಮಾಡಬೇಕು. So therefore in the radar, waveguide transfers radio frequency energy to and from the antenna where the impedance needs to be matched. ಇದು ನಮಗೆ ಗೊತ್ತೇ ಇದೆ. ನಾವು ಸಿಂಪಲ್ RC ಕಪಲ್ಡ್ ಆಂಪ್ಲಿಫೈರ್ ಮಾಡುವಾಗ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ನಾವು ಸಿಗ್ನಲ್ಸ್ ಕಳಿಸ್ಬೇಕು ಅಂತಂದ್ರೆ ನಮ್ಗೆ ಅಂದ್ರೆ RC ಕಪಲ್ಡ್ ಫಸ್ಟ್ ಸ್ಟೇಜ್ ಆಫ್ ಆಂಪ್ಲಿಫೈರ್ ಇಂದ ಸೆಕೆಂಡ್ ಸ್ಟೇಜಿಗೆ ಕಳಿಸ್ಬೇಕಾದ್ರೆ ನಾವೆಲ್ಲನೂ ಮಾಡೇ ಇದೀವಿ. ಔಟ್ಪುಟ್ ಇಂಪೆಡೆನ್ಸ್ ಆಫ್ ದಿ ಫಸ್ಟ್ ಸರ್ಕ್ಯೂಟ್ ಶುಡ್ ಬಿ ಈಕ್ವಲ್ ಟು ಇನ್ಪುಟ್ ಇಂಪೆಡೆನ್ಸ್ ಆಫ್ ದಿ ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಸ್ಟೇಜ್. ಅವೆರಡು ಮ್ಯಾಚ್ ಆದ್ರೆ ಮಾತ್ರ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಸಿಗ್ನಲ್ ಕನ್ವೆ ಆಗುತ್ತೆ. ಸೊ ಇಲ್ಲೂ ಅಷ್ಟೇನೆ ಆಂಟೆನಾ ಇಂದ ರಿಸೀವರ್ಗೆ ಬರಬೇಕಾದ್ರೆ ಅಥವಾ ಟ್ರಾನ್ಸ್ಮಿಟರ್ ಇಂದ ಆಂಟೆನಾಗೆ ಹೋಗ್ಬೇಕಾದ್ರೆ ಟು ಅಂಡ್ ಫ್ರಮ್ ಆಂಟೆನಾ, ಟ್ರಾನ್ಸ್ಮಿಟರ್ ಟು ಆಂಟೆನಾ ಅಂಡ್ ಆಂಟೆನಾ ಟು ರಿಸೀವರ್, ವಿ ಹ್ಯಾವ್ ಟು ಮ್ಯಾಚ್ ದ ಇಂಪೆಡೆನ್ಸ್ ವೇರ್ ವಿ ಆರ್ ಯೂಸಿಂಗ್ ದ ವೇವ್ ಗೈಡ್ಸ್. ನೆಕ್ಸ್ಟ್, ಇಟ್ಸ್ ಕಾಮನ್ಲಿ ಯೂಸ್ ಟು ಕನೆಕ್ಟ್ ಫೀಡ್ಸ್ ಆಫ್ ಪ್ಯಾರಾಬೋಲಿಕ್ ಡಿಶಸ್ ಟು ದರ್ ಎಲೆಕ್ಟ್ರಾನಿಕ್ಸ್. ಪ್ಯಾರಾಬೋಲಿಕ್ ಆಂಟೆನಾಸ್ಗೆ ಯೂಸ್ ಮಾಡ್ತೀವಿ ಕನೆಕ್ಟ್ ಮಾಡಬೇಕು ಅಂತಂದ್ರೆ, ಅಂದ್ರೆ ಫ್ರಮ್ ದ ಟ್ರಾನ್ಸ್ಮಿಟರ್ ಆರ್ ರಿಸೀವರ್. ಅಂಡ್ ಆಲ್ಸೋ ಇಟ್ ಇಸ್ ಯೂಸ್ಡ್ ಇನ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಟು ಮೆಜರ್ ಆಪ್ಟಿಕಲ್, ಅಕೌಸ್ಟಿಕ್ ಅಂಡ್ ಇಲಾಸ್ಟಿಕ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಸೊ ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್. ಸೊ ಮೇನ್ ಥಿಂಗ್ ನಾವು ವಿಲ್ ಡಿಸ್ಕಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ ವೇವ್ ಗೈಡ್ಸ್. ಟ್ರಾನ್ಸ್ಮಿಷನ್ ಲೈನ್ಸ್ ಅಂದ್ರೆ ನಮ್ಮ ಟ್ವಿಸ್ಟೆಡ್ ಪೇರು, ಕೋಯಾಕ್ಸಿಯಲ್ ಕೇಬಲ್ ಎಲ್ಲ ಬರುತ್ತೆ. ವೇವ್ ಗೈಡ್ಸ್ is the one which carries the microwave signal. ಇವೆರಡಕ್ಕೂ ಏನು ಡಿಫ್ರೆನ್ಸು? ದ ಫಸ್ಟ್ ಡಿಫ್ರೆನ್ಸ್ ಈಸ್ ಟ್ರಾನ್ಸ್ಮಿಷನ್ ಲೈನ್ಸ್ TEM ವೇವ್, ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್. ವೇವ್ ಗೈಡ್ ಸಪೋರ್ಟ್ ಕೆನಾಟ್ ಸಪೋರ್ಟ್ TEM ವೇವ್. ಏನು ಇದು ಸಪೋರ್ಟ್ ಮಾಡುತ್ತೆ? TEM ಅಂತಂದ್ರೆ ಏನು? ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್. ಬಟ್ ವೇವ್ ಗೈಡ್ ಕೆನಾಟ್ ಸಪೋರ್ಟ್ TEM ಮೋಡ್. ಯಾಕೆ? ಪ್ರೀವಿಯಸ್ ಹೇಳಿದ್ನಲ್ಲ, ಇಟ್ ಸಪೋರ್ಟ್ಸ್ ಓನ್ಲಿ ಟು, ದಟ್ ಈಸ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಅಂಡ್ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್. TEM ಅಂಡ್ TE ಮೋಡ್ ಎರಡು ಮಾತ್ರ ಸಪೋರ್ಟ್ ಮಾಡುತ್ತೆ ವೇವ್ ಗೈಡು. ಇಟ್ ವಿಲ್ ನಾಟ್ ಸಪೋರ್ಟ್ TEM. ಬಟ್ ಟ್ರಾನ್ಸ್ಮಿಷನ್ ಲೈನ್ TEM ನ ಸಪೋರ್ಟ್ ಮಾಡುತ್ತೆ. ಅಂಡರ್ ಟ್ರಾನ್ಸ್ಮಿಷನ್ ಲೈನ್ ಆಲ್ ಫ್ರೀಕ್ವೆನ್ಸೀಸ್ ಕ್ಯಾನ್ ಪಾಸ್ ಥ್ರೂ. ಎಲ್ಲಾ ಫ್ರೀಕ್ವೆನ್ಸಿನೂ ತಗೊಂಡೋಗಿ ಕೊಡುತ್ತೆ ಟ್ರಾನ್ಸ್ಮಿಷನ್ ಲೈನ್ಸ್. ಬಟ್ ವೇವ್ ಗೈಡ್ಸ್ ಇಟ್ ಟ್ರಾನ್ಸ್ಮಿಟ್ಸ್ ಓನ್ಲಿ microwave frequency, that is the greater than the cutoff frequency. Transmission lines one conductor transmission ಮಾಡುತ್ತೆ, but wave guides we have two conductor transmission. ಇಲ್ಲಿ ರಿಫ್ಲೆಕ್ಷನ್ಸ್ ಆರ್ ಲೆಸ್. ಟ್ರಾನ್ಸ್ಮಿಷನ್ ಲೆಸ್, ರಿಫ್ಲೆಕ್ಷನ್ಸೇ ಆಗೋದೇ ಇಲ್ಲ. ಇಟ್ ಸ್ಟ್ರೈಟ್ ಅವೇ passes through the wires, the transmission lines. But in case of wave guides, always wave travels through ರಿಫ್ಲೆಕ್ಷನ್ಸ್ ಫ್ರಮ್ ದಿ ವಾಲ್ಸ್ ಆಫ್ ದಿ ವೇವ್ ಗೈಡ್. ಇದು ಮತ್ತೆ ಡೆಫಿನೇಷನ್ ಅಲ್ಲೇ ಓದ್ಬಿಡ್ತೀವಿ. ಸೊ ಇಲ್ಲಿ ರಿಫ್ಲೆಕ್ಷನ್ಸ್ ಅಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ, ಬಟ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ರಿಫ್ಲೆಕ್ಷನ್ಸ್ ಇರೋದಿಲ್ಲ. ಟ್ರಾನ್ಸ್ಮಿಷನ್ ಲೈನ್ಸ್ ವಿಲ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ ಇಂಪೆಡೆನ್ಸ್, ಬಟ್ ವೇವ್ ಗೈಡ್ಸ್ ಹ್ಯಾವ್ ವೇವ್ ಇಂಪೆಡೆನ್ಸ್. ನೆಕ್ಸ್ಟ್, ಪ್ರೊಪಗೇಷನ್ ಆಫ್ ವೇವ್ಸ್ ಇನ್ ಕೇಸ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಈಸ್ ಅಕಾರ್ಡಿಂಗ್ ಟು ಸರ್ಕ್ಯೂಟ್ ಥಿಯರಿ. ನೀವು ಸರ್ಕ್ಯೂಟ್ ಥಿಯರಿ ಓದಿರ್ತೀರ, ಟ್ರಾನ್ಸ್ಮಿಷನ್ ಲೈನ್ಸ್ ಎಲ್ಲ ಓದುವಾಗ, ಆಂಟೆನಾಸ್ ಎಲ್ಲ ಓದುವಾಗ ಸರ್ಕ್ಯೂಟ್ ಥಿಯರಿ ಅಂದರೆ RLC ಎಲ್ಲ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಬಟ್ ಇನ್ ಕೇಸ್ ಆಫ್ ವೇವ್ ಗೈಡ್ಸ್, ಪ್ರಾಪಗೇಷನ್ ಆಫ್ ವೇವ್ಸ್ ಈಸ್ ಆಲ್ವೇಸ್ ಅಕಾರ್ಡಿಂಗ್ ಟು ಫೀಲ್ಡ್ ಥಿಯರಿ. ಇಲ್ಲಿ ನಮ್ಗೆ ಇರೋದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ಫೀಲ್ಡ್ ಥಿಯರಿ ಇಂದನೇ ನಾವು ವಿ ವಿಲ್ ಸ್ಟಡಿ ದ ವೇವ್ ಗೈಡ್ಸ್. ಸೊ ಇಟ್ ಹ್ಯಾಸ್ ಇನ್ ಟ್ರಾನ್ಸ್ಮಿಷನ್ ಲೈನ್ಸ್ ಇಟ್ ಹ್ಯಾಸ್ ಎ ರಿಟರ್ನ್ ಕಂಡಕ್ಟರ್ ಪಾತ್, ಬಟ್ ರಿಟರ್ನ್ ಕಂಡಕ್ಟರ್ ಪಾತ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್ as the body of the waveguide itself will act as a conductor. ಸೊ ಹಾಗಾಗಿ ನಮಗೆ ಬೇಡ. ಸೊ ಬ್ಯಾಂಡ್ ವಿಡ್ತ್ ಇದರಲ್ಲಿ ಬೇಕು, ದಟ್ ಈಸ್ ಕಂಡಕ್ಟರ್ ಅಲ್ಲಿ, ಸಾರಿ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ರಿಟರ್ನ್ ಪಾತ್ ಬೇಕು. ನಮ್ಗೆ ಗೊತ್ತು, ಮನೆಯಲ್ಲಿ ಹಾಕೊಂಡಿರ್ತೀವಲ್ಲ ಅರ್ಥಿಂಗ್ ಪಾಯಿಂಟ್. ಬಟ್ ಫಾರ್ ವೇವ್ ಗೈಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್.
ಇಲ್ಲಿ ಬ್ಯಾಂಡ್ ವಿಡ್ತ್ ಈಸ್ ಲಿಮಿಟೆಡ್, ಯಾಕೆಂದರೆ ಸೆಟ್ ಆಫ್ ಫ್ರೀಕ್ವೆನ್ಸಿ ಅಲಾಟೆಡ್ ಫಾರ್ ಟ್ರಾನ್ಸ್ಮಿಷನ್ ಈಸ್ ವೆರಿ ಲೆಸ್. ಬಟ್ ಇನ್ ಕೇಸ್ ಆಫ್ ವೇವ್ ಗೈಡ್ಸ್ ಮೈಕ್ರೋವೇವ್ ಫ್ರೀಕ್ವೆನ್ಸಿಗೆ ನಾವು ಲಾರ್ಜ್ ಬ್ಯಾಂಡ್ ವಿಡ್ತ್, ಅದೇ ಅಡ್ವಾಂಟೇಜ್ ನಮಗೆ, ಲಾರ್ಜ್ ಬ್ಯಾಂಡ್ ವಿಡ್ತ್ ಕೊಟ್ಟಿರ್ತೀವಿ. ಸೊ ವೇವ್ ಗೈಡ್ ವಿಲ್ ಹ್ಯಾವ್ ದ ಬ್ಯಾಂಡ್ ವಿಡ್ತ್. ನೆಕ್ಸ್ಟ್ ಆದರೆ ಲಿಮಿಟ್ ಇಟ್ ಈಸ್ ನಾಟ್ ಲಿಮಿಟೆಡ್. ಇಲ್ಲಿ ಇಟ್ ಈಸ್ ಲಿಮಿಟೆಡ್, ಅಂದರೆ 1 GHz to 100 GHz. ವೇವ್ಸ್ ಡು ನಾಟ್ ಡಿಸ್ಪರ್ಸ್, ಬಟ್ ಇಲ್ಲಿ ವೇವ್ಸ್ ಟ್ರೈಸ್ ಟು ಗೆಟ್ ಡಿಸ್ಪರ್ಸ್. ನೆಕ್ಸ್ಟ್ ಕಪ್ಲಿಂಗ್ ಮೆಕ್ಯಾನಿಸಮ್. ಕಪ್ಲಿಂಗ್ ಅಂತಂದ್ರೆ ಏನು? ಕಪಲ್ ಮಾಡಬೇಕು. ಇವಾಗ ನಮ್ಮ ಹತ್ರ ಮೈಕ್ರೋವೇವ್ ಸಿಗ್ನಲ್ ಇದೆ, ವೇವ್ ಗೈಡ್ ಇಸ್ ರೆಡಿ ಕ್ಯಾರಿ ಮಾಡೋದಕ್ಕೆ, ಅದನ್ನು ಡಿಸೈನ್ ಮಾಡಿದ್ದೀವಿ. ಇವಾಗ ನಾವೇನು ಮಾಡಬೇಕು? ಸಿಗ್ನಲ್ಸ್ ಫ್ರಮ್ ದ ಟ್ರಾನ್ಸ್ಮಿಟರ್, ಇಟ್ ಹ್ಯಾಸ್ ಟು ಬಿ ಕಪಲ್ಡ್ ಟು ದ ವೇವ್ ಗೈಡ್. ಇವಾಗ ನಿಮ್ಮದು ಪೈಪಲ್ಲಿ ವಾಟರ್ ಬರ್ತಾ ಇದೆ ಅನ್ಕೊಂಡು, ನಿಮ್ಮ ಹತ್ರ ವಾಟರ್ ಪೈಪು ಇರುತ್ತೆ, ಟ್ಯಾಪು ಇರುತ್ತೆ. ನೀವೇನು ಮಾಡ್ತೀರಾ? ಇವಾಗ ಪೈಪಲ್ಲಿ ನೀರು ಕಳಿಸ್ಬೇಕು ಅಂತಂದರೆ ಆ ಪೈಪ್ನ ತೊಗೊಂಡೋಗಿ ಟ್ಯಾಪಿಗೆ ಕನೆಕ್ಟ್ ಮಾಡ್ತೀರಾ, ಹೌದಾ? ಸೊ ಹೀಗೆ ಫಿಕ್ಸ್ ಮಾಡ್ತೀರಾ. ಸೊ ಅದರ ಟ್ಯಾಪ್ ಎಂಡ್ ಪಾಯಿಂಟು ಪೈಪ್ ಒಳಗಡೆ ಹೋಗಬೇಕು. ಅದು ಕಪ್ಲಿಂಗ್ ಅಂತ ಹೇಳ್ತೀವಿ. ಸುಮ್ಮನೆ ತೊಗೊಂಡು ಹಿಂಗೆ ಕೈಲೇ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಕಪಲ್ ಮಾಡಿ ಫಿಕ್ಸ್ ಮಾಡ್ತೀವಿ. ಸೊ ಇಲ್ಲಿ ಹೇಗೆ ಕಪಲ್ ಮಾಡಬೇಕು? 2 ಥರ ಕಪ್ಲಿಂಗ್ ಬರುತ್ತೆ, ಪ್ರೋಬ್ ಕಪ್ಲಿಂಗ್ ಆ್ಯಂಡ್ ಲೂಪ್ ಕಪ್ಲಿಂಗ್. ಪ್ರೋಬ್ ನೀವು ಕೇಳಿದ್ದೀರಾ, CRO ಯೂಸ್ ಮಾಡಿದ್ದೀರಾ, ಅದರಲ್ಲಿ ಪ್ರೋಬ್ಸ್ ಯೂಸ್ ಮಾಡಿದ್ದೀರಾ ನೋಡಿ. ಸೊ ನೀವು CROಗೆ ಏನಾದರೂ ಸಿಗ್ನಲ್ ಕೊಡಬೇಕು ಅಂತಂದರೆ ನೀವು ಪ್ರೋಬ್ ಯೂಸ್ ಮಾಡಿರ್ತೀರಲ್ವ, ಆ ಪ್ರೋಬ್ ಪಾಯಿಂಟ್ನ ನೀವು ಸರ್ಕ್ಯೂಟ್ಗೆ ಇಟ್ಬಿಟ್ಟು CROಲ್ಲಿ ರೀಡಿಂಗ್ ತೊಗೋತೀರ, ಅಷ್ಟೇ ನೀವು ಮಾಡಿರೋದು. ಆ ಪ್ರೋಬ್ ಏನು ಮಾಡುತ್ತೆ, ಅಲ್ಲಿಂದ ಪ್ರೋಬ್ ನೀವು ಇದು ಪಾಯಿಂಟ್ನ ಕನೆಕ್ಟ್ ಮಾಡ್ತಿರಲ್ಲ ಸರ್ಕ್ಯೂಟ್ಗೆ, ಅಲ್ಲಿಂದ ಸಿಗ್ನಲ್ಸ್ ತೊಗೊಂಡು ಏನು ಮಾಡುತ್ತೆ, CROಗೆ ಕೊಡುತ್ತೆ ಪ್ರೋಬ್. ಸೊ ದಟ್ ಟೈಪ್ ಆಫ್ ಪ್ರೋಬ್ಸ್ ಆರ್ ಯೂಸ್ಡ್ ಟು ಕಪಲ್ ಮೈಕ್ರೋವೇವ್ ಸಿಗ್ನಲ್ ಟು ದ ವೇವ್ ಗೈಡ್. ಇಂಜೆಕ್ಟ್ ಮಾಡೋದಕ್ಕೆ, ವೇವ್ ಗೈಡ್ಗೆ ಇಂಜೆಕ್ಟ್ ಮಾಡೋದಕ್ಕೆ, ಫ್ರಮ್ ದ ಆಸಿಲೇಟರ್ ಟು ದ ವೇವ್ ಗೈಡ್ ಇಂಜೆಕ್ಟ್ ಮಾಡೋದಕ್ಕೆ ಮೈಕ್ರೋವೇವ್ ಸಿಗ್ನಲ್ಸ್ನ ವಿ ಯೂಸ್ ದ ಪ್ರೋಬ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಯೂಸ್ ಲೂಪ್ ಕಪ್ಲಿಂಗ್. ಲೂಪ್ ಅಂದರೆ ಫಿಗರಲ್ಲಿ ನೆಕ್ಸ್ಟ್ ಹೇಳ್ತೀವಿ. ಸೊ ಪ್ರೋಬ್ಸ್ ಆ್ಯಂಡ್ ಲೂಪ್ಸ್, ಲೂಪ್ಸ್ ಅಂದರೆ ಗೊತ್ತಲ್ಲ, ಹಿಂಗೊಂದು ಕನೆಕ್ಟ್ ಆಗಿರೋ ಲೂಪ್ಗಳು. ಪ್ರೋಬ್ಸ್ ಆ್ಯಂಡ್ ಲೂಪ್ಸ್ ಆರ್ ಮೆಟಾಲಿಕ್ ವೈರ್ಸ್. 2 ಮೆಟಾಲಿಕ್ ವೈರ್ ಯೂಸ್ ಮಾಡ್ತೀವಿ, ಯೂಸ್ ಟು ಕಪಲ್ ಕೋಯಾಕ್ಸಿಯಲ್ ಲೈನ್ ಟು ಎ ವೇವ್ ಗೈಡ್ ರೆಸೊನೇಟರ್ ಟು ಫೀಡ್ ಆರ್ ಎಕ್ಸ್ಟ್ರಾಕ್ಟ್ ದ ಮೈಕ್ರೋವೇವ್ ಸಿಗ್ನಲ್. ಅಂದರೆ ಇಲ್ಲೇನು ಇಲ್ಲ ಮೀನಿಂಗು, ಪ್ರೋಬ್ ಮತ್ತು ಲೂಪ್ಸ್ 2 ಮೆಟಾಲಿಕ್ ವೈರ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ವೇವ್ ಗೈಡ್ಸ್ಗೆ ಇಂಜೆಕ್ಟ್ ಮಾಡ್ತೀವಿ. ಯಾವುದನ್ನ? ಮೈಕ್ರೋವೇವ್ ಸಿಗ್ನಲ್ ಫ್ರಮ್ ದಿ ಆಸಿಲೇಟರ್. So when a short antenna in the form of probe or a loop inserted into the waveguide, it will radiate and it is placed correctly. If it is placed correctly, the wanted mode will be set up. Wanted mode ಅಂದರೆ TM mode, TE mode ಯಾವುದು ಬೇಕೋ ಅದ್ರ ಪ್ರಕಾರ ನಾವು ಅದನ್ನು ಪ್ಲೇಸ್ ಮಾಡಬೇಕು. ಸೊ ಶಾರ್ಟ್ ಆ್ಯಂಟನ್ ಇನ್ ದ ಫಾರ್ಮ್ ಆಫ್ ಪ್ರೋಬ್. ಶಾರ್ಟ್ ಆ್ಯಂಟನ್ ಅಂದ್ರೇನು ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ರೇಡಿಯೋ ಇರುತ್ತೆ, ಅದಕ್ಕೆ ಆ್ಯಂಟೆನಾ ಅದರದ್ದೇ ಇರುತ್ತೆ. ಅಕಸ್ಮಾತ್ ಅದ್ರದ್ದು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಅಂದರೆ ಸಿಗ್ನಲ್ ಸ್ಟ್ರಾಂಗ್ ಆಗಿಲ್ಲ ಅಂದರೆ ನೀವೇನು ಮಾಡ್ಬಿಡ್ತೀರಾ, ಯೂಶಲಿ ಒಂದು ವೈರ್ ಆ ರೇಡಿಯೋ ಇದಕ್ಕೆ ಆ್ಯಂಟೆನಾ ಪಾರ್ಟ್ ಹತ್ರ ಕನೆಕ್ಟ್ ಮಾಡ್ಬಿಟ್ಟು ತೊಗೊಂಡೋಗಿ ಆಚೆ ಬಿಡ್ತೀರಾ. ಸೊ ಅಂದರೆ ಏನಾಗುತ್ತೆ, ಅಲ್ಲಿಂದ ಅಬ್ಸರ್ವ್ ಮಾಡುತ್ತೆ. ಸೊ ಸಿಂಪಲ್ ವೈರ್ ವಿಲ್ ಆ್ಯಕ್ಟ್ ಆಸ್ ಎನ್ ಆ್ಯಂಟೆನಾ, ಅದೆಲ್ಲ ನಮಗೆ ಗೊತ್ತಿದೆ. ಸೊ ವೆನ್ ಎ ಶಾರ್ಟ್ ಆ್ಯಂಟೆನಾ ಇನ್ ದ ಫಾರ್ಮ್ ಆಫ್ ಪ್ರೋಬ್, ಒಂದು ಸ್ಮಾಲ್ ವೈರ್ ಪ್ರೋಬ್ ಆಗಿರ್ಬೋದು ಇಲ್ಲ ರೂಪ್ ಆಗಿರ್ಬೋದು, ಅದನ್ನು ಇನ್ಸರ್ಟ್ ಮಾಡಿದ್ರೆ ವೇವ್ ಗೈಡ್ಗೆ, ದಟ್ ವಿಲ್ ರೇಡಿಯೇಟ್ ಇನ್ಸೈಡ್ ದ ವೇವ್ ಗೈಡ್. ಅಂಡ್ ಇಟ್ ಇಸ್ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ನಿಮಗೆ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಮೋಡ್ ಬೋರ್ಡ್ ಬೇಕು ಇಲ್ಲ ಟ್ರಾನ್ಸ್ವರ್ಸ್ ಎಲೆಕ್ಟ್ರಿಕ್ ಮೋಡ್ ಬೇಕು, ಸೆಟಪ್ ಮಾಡ್ಬೋದು. ಸೊ ದ ಕರೆಕ್ಟ್ ಪೊಸಿಷನ್ ಆಫ್ ದಿ ಕಪ್ಲಿಂಗ್ ಪ್ರೋಬ್ಸ್ ಫಾರ್ ಲಾಂಚಿಂಗ್ ಆಫ್ ದಿ ಯಾವ ಡಾಮಿನೆಂಟ್ ಮೋಡ್ ಬೇಕೋ ಅದನ್ನು ಯೂಸ್ ಮಾಡ್ತೀವಿ. ಕಪ್ಲಿಂಗ್ ಮೆಕ್ಯಾನಿಸಮ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ಇದು ಪ್ರೋಬ್ ಕಪ್ಲಿಂಗ್. ಪ್ರೋಬ್ ನೀವು ಅಬ್ಸರ್ವ್ ಮಾಡಿರ್ಬೋದಲ್ಲ, ಒಂದು ಟಿಪ್ ಒಳಗಡೆ ಮೆಟಲ್ ಈ ಥರ ನೀಡಲ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರೋಬ್ ಕಪ್ಲಿಂಗ್. ಅಲ್ಲಿ ಇದು ಲೂಪ್ ಕಪ್ಲಿಂಗ್. ನೋಡಿ ಇಲ್ಲಿ ಲೂಪ್ ಇದೆ, ಲೂಪ್ ಶೇಪ್ ಇದೆ. ಸೊ ದಿಸ್ ಇಸ್ ಲೂಪ್ ಕಪ್ಲಿಂಗ್. ಇದನ್ನು ಹೇಗೆ ಇಂಜೆಕ್ಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ, ಒಳಗಡೆ ಹಿಂಗೆ ಪ್ರೋಬ್ ಇಂಜೆಕ್ಟ್ ಆಗುತ್ತೆ ಬೇಸಿಕಲಿ. ನೆಕ್ಸ್ಟ್ ಪ್ರೋಬ್ ಇಸ್ ಪ್ಲೇಸ್ಡ್. ಕಪ್ಲಿಂಗ್ ಮೆಕ್ಯಾನಿಸಮ್ ಯಾವ ಥರ ಮೆಕ್ಯಾನಿಸಮು ಕಪ್ಲಿಂಗ್ ಮಾಡೋದಕ್ಕೆ? Probe is placed at a distance from the short end of the waveguide and at the center of the broader dimension of the waveguide, because at that point electric field is maximum. ಇಲ್ಲಿ ನೋಡಿ ಇದೆ ಬ್ರಾಡರ್ ಎಂಡ್, ಹೌದಾ? ಇಲ್ಲಿ ಅಗಲ ಇದೆ ನೋಡಿ, ಬಿಡ್ತು. ಬ್ರಾಡರ್ ಎಂಡಲ್ಲಿ ಇಲ್ಲಾದ್ರೂ ಕೊಡ್ಬೋದು, ಇಲ್ಲ ಬ್ರಾಡರ್ ಎಂಡ್. ಶಾರ್ಟ್ ಎಂಡ್ ಕೊಡಬೇಕು ಅಂತಂದ್ರೆ ಇಲ್ಲಿ, ಬ್ರಾಡರ್ ಎಂಡ್ ಕೊಡ್ಬೇಕಂದ್ರೆ ಮಧ್ಯದಲ್ಲಿ, ಹೀಗೆ ಮಿಡಲ್ ಪಾಯಿಂಟಲ್ಲಿ ಕೊಡ್ತೀವಿ. ಎಂಡ್ ಪಾಯಿಂಟಲ್ಲಿ ಸ್ಟ್ರಾಂಗ್ ಆಗಿರಲ್ಲ, ಮಿಡ್ ಪಾಯಿಂಟಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾವು ಕೊಡೋದು. ಸೊ ದಟ್ ಈಸ್ ವಾಟ್ ವಿ ಸೆಡ್ ಇನ್ ದಿಸ್ ಸ್ಲೈಡ್. Center of the broader dimension of the waveguide, because at that point electric field is maximum. One mechanism. So this is about a waveguide.
ಇವಾಗ ನಾವೇನು ಇಷ್ಟೊತ್ತರೆಗೂ ಓದಿದ್ವೋ ನಾನು ಏನು ಹೇಳಿದ್ನೋ ಅದ್ರ ಬಗ್ಗೆ ಒಂದಷ್ಟು ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವೇವ್ ಗೈಡ್? ಯಾವ್ಯಾವುದಿದೆ? ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡ್, ಸರ್ಕ್ಯುಲರ್ ವೇವ್ ಗೈಡ್ ಆ್ಯಂಡ್ ಎಲಿಪ್ಟಿಕಲ್ ವೇವ್ ಗೈಡ್, ಅಥವಾ ಆಲ್ ದಿ ಎಬೋ. 3 ಥರನೂ ಇದೆಯಾ, ಇಲ್ಲ ಒಂದೊಂದೇ ಥರ ಇದೆಯಾ? ಯೋಚನೆ ಮಾಡಿ. ವಾಟ್ ದ ಆನ್ಸರ್? ನೀವು ಹೇಳ್ತೀರಾ. ಇಟ್ ಈಸ್ ಆಲ್ ದ ಎಬೋ ಅಂತಂದರೆ ವೇವ್ ಗೈಡ್ ಶೇಪು ರೆಕ್ಟ್ಯಾಂಗ್ಯುಲರ್ ವೇವ್ ಗೈಡು ಇದೆ, ಸರ್ಕ್ಯುಲರ್ ವೇವ್ ಗೈಡು ಇದೆ, ಎಲಿಪ್ಟಿಕಲ್ ವೇವ್ ಗೈಡು ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸಪೋರ್ಟೆಡ್ ಬೈ ವೇವ್ ಗೈಡ್? ಯಾವ ಮೋಡ್ ಸಪೋರ್ಟ್ ಮಾಡಲ್ಲ? ನಾನು ಇದು ಡಿಫ್ರೆನ್ಸ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸ್ಮಿಷನ್ ಲೈನ್ಸ್ ಮತ್ತು ವೇವ್ ಗೈಡ್ಸ್ ಹೇಳುವಾಗ ಹೇಳಿದ್ದೀನಿ, ನೆನಪಿಸ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಸಪೋರ್ಟೆಡ್ ಬೈ ವೇವ್ ಗೈಡ್? ವೇವ್ ಗೈಡು ಯಾವುದನ್ನ ಸಪೋರ್ಟ್ ಮಾಡಲ್ಲ? ಟಿ ಮೋಡ್ನ ಸಪೋರ್ಟ್ ಮಾಡಲ್ವೋ, ಟಿ ಎಂ ಮೋಡ್ನ ಸಪೋರ್ಟ್ ಮಾಡಲ್ವೋ, ಟಿ ಎಂ ಮೋಡ್ನ ಸಪೋರ್ಟ್ ಮಾಡಲ್ವೋ, ಇದು ಯಾವುದನ್ನು ಆಲ್ ಆಫ್ ದಿ ಎಬೋ ಎಲ್ಲದೂ ಅಂದರೆ ದ ಆನ್ಸರ್ ಈಸ್ that is TEM mode. Your waveguide will support both TE mode and TM mode, but it will not support transverse electric mode. Next question. Mode can provide low loss and high efficiency as long as the interior of the waveguide is kept. ಹೇಗಿರಬೇಕು? ನಮ್ಮ ವೇವ್ಗೈಡ್ ಯಾವಾಗ್ಲೂ ಕ್ಲೀನ್ ಆ್ಯಂಡ್ ಡ್ರೈ ಆಗಿರಬೇಕು. ಸಾರಿ, ಆಪ್ಷನ್ ಬಿ, ಕ್ಲೀನ್ ಆ್ಯಂಡ್ ವೆಟ್ ಆಗಿರಬೇಕಾ, ಅಥವಾ ಡರ್ಟಿ ಆ್ಯಂಡ್ ಡ್ರೈ ಆಗಿರಬೇಕಾ, ಇಲ್ಲ ನನ್ ಆಫ್ ದಿ ಎಬೋನ? ಹೇಗಿರಬೇಕು? ಇದು ನೀವೇ ಆನ್ಸರ್ ಪಕ್ಕಾ ಹೇಳ್ತೀರಾ. ದಟ್ ಈಸ್ ಕ್ಲೀನ್ ಆ್ಯಂಡ್ ಡ್ರೈ. ವೆಟ್ ಆಗಿರಬಾರ್ದು, ಡರ್ಟಿ ಡಸ್ಟ್ ಏನು ಕೂತಿರಬಾರ್ದು. ಸೊ ಯುವರ್ ವೇವ್ ಗೈಡ್ ಶುಡ್ ಆಲ್ವೇಸ್ ಬಿ ಕ್ಲೀನ್ ಆ್ಯಂಡ್ ಡ್ರೈ. ನೆಕ್ಸ್ಟ್, ಪವರ್ ಲಾಸ್ ಇನ್ ವೇವ್ ಗೈಡ್ ಈಸ್ ಹೇಗಿರಬೇಕು? ಪವರ್ ಲಾಸ್ ಹೇಗಿರುತ್ತೆ? ಲೋ ಇರುತ್ತೋ, ಹೈ ಇರುತ್ತೋ, ನೆಗ್ಲಿಜಬಲ್ ಇರುತ್ತೋ, ಅಥವಾ ನನ್ ಆಫ್ ದಿ ಎಬೋನ? You all know power loss is very very low in waveguide. So high ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ವೆರಿ ವೆರಿ ಲೋ ಅಂತಂದ್ರೆ ಏನು? ಇಟ್ ಈಸ್ ನೆಗ್ಲಿಜಬಲ್. ನೆಕ್ಸ್ಟ್, ಪ್ರೊಪಗೇಷನ್ ಆಫ್ ವೇವ್ ಈಸ್ ಅಕಾರ್ಡಿಂಗ್ ಟು ದ ಡ್ಯಾಶ್ ಥಿಯರಿ. ಏನು? ಇದನ್ನು ಡಿಸ್ಕಸ್ ಮಾಡಿದ್ವಿ ಆಗಲೇ. ಪ್ರೊಪಗೇಷನ್ ವೇವ್ ಇನ್ ವೇವ್ ಗೈಡ್ ಯಾವ ಥಿಯರಿನ ಯೂಸ್ ಮಾಡ್ತಾರೆ? ಸರ್ಕ್ಯೂಟ್ ಥಿಯರಿ, ಫೀಲ್ಡ್ ಥಿಯರಿ, ಆರ್ ಬೋತ್ ಎ ಆ್ಯಂಡ್ ಬಿ, ಅಥವಾ ನನ್ ಆಫ್ ದಿ ಬಿ? ಇದು ಯಾವುದು ಅಲ್ವೇ ಇಲ್ಲ. ಆನ್ಸರು ತಪ್ಪೇ ಅಂತ ನಾ ಕೊಟ್ಟರೆ 3 ಆಪ್ಷನ್ನು ತಪ್ಪು ಅಂತ ಹೇಳ್ತೀರಾ. ಯಾವುದು? ಸರ್ಕ್ಯೂಟ್ ಥಿಯರಿ, ಫೀಲ್ಡ್ ಥಿಯರಿ, ಬೋತ್ ಎ ಆ್ಯಂಡ್ ಬಿ. ಯಾವುದು? ಸರ್ಕ್ಯೂಟ್ ಥಿಯರಿ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಯೂಸ್ ಮಾಡ್ತೀವಿ. ವಿ ವಿಲ್ ಯೂಸ್ ಫೀಲ್ಡ್ ಥಿಯರಿ ಇನ್ propagation of wave in waveguide. Next, as the diameter of the probe increases, the bandwidth. Diameter increase ಮಾಡ್ತಾ ಇದ್ರೆ ಪ್ರೋಬ್ದು bandwidth ಏನಾಗುತ್ತೆ? Whether it increases, decreases, or remains the same, or none of the above. Yes, what's the answer? It decreases. So that's all for this session. Thank you so much. Just go through the video again and again to understand. ಯಾವ ಸೆಷನ್ನೇ ಮಾಡಲಿ ಅದನ್ನು 2-3 ಸರಿ ನೀವು ಕೇಳಿ, you will understand easily, and in the next session we will discuss the next part. Session 1 ಆಯಿತು, session 2 ಆಯಿತು, we will move on to session 3 in the next day. Thank you so much. Keep watching the videos and try to understand the concept of advanced communication.